ನಮಸ್ಕಾರ ರೀ. ಮತ್ತು ನಮ್ಮ ಯೂಟ್ಯೂಬ್ ವೀಡಿಯೋ ನೋಡಕ್ಕೆ ಬಂದಿರಲ್ಲ ಅವ್ರಿಗಂತ್ರಿ ದಯವಿಟ್ಟು ನಮಸ್ಕಾರ. ಯಾಕಪ್ಪ ಅಂದ್ರೆ ನೀವು ವಿಡಿಯೋ ಮಾಡತ್ತೀರಿ, ಇಲ್ಲ ಅನ್ನೋದಿಲ್ಲ, ಮಾಡಿರಿ, ಅದಕ್ಕೆ ಇಲ್ಲ ಅನ್ನೋದಿಲ್ಲ. ನಾ ಹೇಳೋದು ಏನಂದ್ರೆ, ನೀನು ನಿಂತೇಲಿ ಒಂದು ಹೇಳೋದು, ಇನ್ನೊಬ್ಬ ನಿಂತೇಲಿ ಒಂದು ಹೇಳೋದು ಇಂಥದ್ದಿಲ್ಲ. ಅಂದ್ರೆ ನೀವು ತಿಳ್ಕೊಬೇಕಾಕತಿ. ಈಗ ಏನಾಗೈತೆ ಅಂದ್ರೆ, ನೀ ಏನೋ ಮಾಡಾಕೈತೆ ಅಂದ್ರೆ ಅವ್ನು ಇಂಥದ್ದು ಮಾಡತ್ತಾನಲಿ ಅಂಥದ್ದು ಮಾಡತ್ತಾನಲಿ ಅಂತ ಅಲ್ಲಿ ಹೋಗಿ ಹೇಳೋ ಮಂದಿ ಬೇರೆ ಇರ್ತೈತೆ ರೀ. ಅದಕ್ಕೆ ಹೇಳೋದು, ನೀ ಏನೋ ಮಾಡತ್ತಿ ಅಂದರು ಮಾಡ, ಮೊದಲು ಫೇಲ್ಯೂರ್ ಆಮ್ಯಾಗ ಎಂಜಾಯ್ಯೂರ್ ಅಂದ್ರೆ ಗೊತ್ತಾತ್ಲ ನಿಮಗೆ. ಮೊದಲು ಸೋಲ್ತೇರಿ, ಆಮ್ಯಾಗೂ ಸೋಲ್ತೇರಿ, ಆಮ್ಯಾಗ ಸ್ವಲ್ಪ ನಿಧಾನಕ್ಕೆ ಸೋಲ್ರಿ, ಆಮ್ಯಾಗ ಪೂರ ಗೆದ್ದು ಬಿಡ್ರಿ. ಇಟ್ಟ ಏನು ಪರಕಿಲ್ಲ. ಅಂದರೆ ಇದನ್ನು ಇಂಗ್ಲೀಷ್ದಾಗ ಒಬ್ಬ ಹೇಳಿದಾನ, ಅದಕ್ಕೆ ಮಿಲಿಯನ್ ಗಂಟ್ಲೆ ಲೈಕ್ಗಳು ಕೊಟ್ಟಾರೆ ಎಲ್ಲರೂ. ಎವ್ರಿ ಟ್ರೈ fail again, try again, fail again, ಮತ್ತು try again, fail better, try again, even win up ಅಂದ್ರೆ ತಿಳ್ಕೊಂಡಿರಲ್ಲ. ಈಗ ಅದನ್ನು ಕನ್ನಡದಾಗ ಇಂಗ್ಲೀಷ್ದಾಗ ನಾವು ಹಿಂಗೆ ಡೈಲಾಗ್ ಹೊಡೆದಿದ್ದಕ್ಕೆ ಮಿಲಿಯನ್ ಗಂಟ್ಲೆ ಏನತ್ರ ಅರ್ಥ ಕನ್ನಡದಾಗ. ಮೊದಲು ಏನರ ಒಂದು ಮಾಡತ್ತಿ ಅಂದ್ರೆ ಸೋಲ, ಮತ್ತು ಟ್ರೈ ಮಾಡ, ಮತ್ತು ಸೋಲ, ಮತ್ತು ಟ್ರೈ ಮಾಡ. ಅದ್ರಾಗ ಸ್ವಲ್ಪ ಸಾಧಾರಣ ಸೋಲು ಕಾಣ, ಆದ್ರೆ ಮತ್ತು ಟ್ರೈ ಮಾಡ, ಆದರೆ ವಿನ್ ಆಗ. ಅಂದ್ರೆ ಸ್ಟೆಪ್ಗಳು ಏನದಲ್ಲ ಇವು 4ನೇ ಸ್ಟೆಪ್ಪಿಗೆ ಅಂದ್ರೆ ವಿನ್ ಆಗಬೇಕು. ಅದು ಆಕ್ಕತಿಲ್ಲೋ ಗೊತ್ತಿಲ್ಲ, ನಿಮ್ಮ ಕೈಲಿ ಏನಾಕೈತೆ ಅಷ್ಟು ಮಾಡ್ರಿ ಒಟ್ಟು. ಅಂದರೆ ಯೂಟ್ಯೂಬ್ದಾಗೂ ಹಂಗೆ ನೋಡು, ಒನ್ಯಾಕ ವಿಡಿಯೋ ಹಾಕತ್ತಾನು ಅದಕ್ಕೆ ವ್ಯೂಸ್ ಇಲ್ಲ ಅದಿಲ್ಲ ಅಂದ್ರೆ ಏನು ಮಾಡೋಕೆ ಬರ್ದು. ಒಂದು ಏನಾರ ಮಾಡ್ಬೇಕಂತ ಅನ್ಕೊಂಡು ನೀವು ಮಾಡ್ತಿರ್ತೀರಿ, ಹಂಗೆ ಅನ್ಕೊಂಡು ನಾವು ವೀಡಿಯೋಗಳು ಹಾಕ್ತಿರ್ತೇವೆ. ಆದ್ರೆ ಅದಕ್ಕೆ ಎಷ್ಟು ಜನರು ಸಪೋರ್ಟ್ ಸಿಗ್ತೈತೆ ಅನ್ನೋದು ಮುಖ್ಯ ಇರ್ತೈತಿ ಯೂಟ್ಯೂಬ್ದಾಗ. ಅದನ್ನು ಬಿಟ್ಟು ನಮ್ಮ ವೀಡಿಯೋನಾಗ ಹೋಗಲ್ವೋ ಮರೆಯ ಅಂತ ಕುಂದ್ರೆ ಕೆಲಸ ಆಗೋದಿಲ್ಲ. ಯೂಟ್ಯೂಬ್ ಒಂದು ವೀಡಿಯೋ ಪ್ರಮೋಟ್ ಮಾಡ್ತೈತಿ, ಲೆಕ್ಕ ಹಾಕಕ್ಕೆ ಆಗೋದಿಲ್ಲ ನಿಮಗೆ. ಅದು ನಮ್ಮ ವೀಡಿಯೋ ಆಗಲಿ ನಿಮ್ಮ ವೀಡಿಯೋ ಆಗಲಿ ಪಕ್ಕ ಯೂಟ್ಯೂಬ್ದವ್ರು ಪ್ರಮೋಟ್ ಮಾಡ್ತಾರೆ. ಹೆಂಗಪ್ಪ ಅಂದ್ರೆ ನಿಂದು ಒಂದು ತಮ್ನೇಲಿಂತ್ರ ಹಿಡಿದು ಒಂದು ಟೈಟಲ್ದಿಂತ್ರ ಹಿಡ್ದು ಒಂದು ವೀಡಿಯೋ ನೀ ಚಲೋ ಮಾಡಿರ್ತಿ, ಅವಾಗ ಅವರು ನಿನ್ನ ವೀಡಿಯೋ ಹಾಕ್ತಾರೋ ಟ್ರೆಂಡಿಂಗ್ ಟಾಪಿಕ್ದಾಗ. ವ್ಯೂಸ್ ಹಿಂಗೆ ಬರ್ತಾವಲ್ಲ, ನೀ ಫುಲ್ ಖುಷಿಯಾಗಿರ್ತಿ, ಸೈಕಾಗಿರ್ತಿ. ಹಂಗೆ ಆದ ಟೈಮ್ನ್ಯಾಗ ನೀ ವೀಡಿಯೋ ಹಾಕೋದು ಬಿಡಬಾರ್ದು. ಅದ್ರ ಜೊತೆ ಕಂಟಿನ್ಯೂ ಒಂದು ಸ್ವಲ್ಪ ಅದೇ ರೀತಿ ವೀಡಿಯೋಗಳ್ನ ಟಾಪಿಕ್ ಚೇಂಜ್ ಇರಬೇಕು, ಅದೇ ರೀತಿ ಕಂಟೆಂಟ್ ಒಂದು ಸ್ವಲ್ಪ ಒಂದು 4 ವೀಡಿಯೋ ಮಾಡಿ ಹಾಕ. ನಿನ್ನ ಚಾನಲ್ ಮಾನಿಟೈಸೇಷನ್ ಆಗಿ ಅರ್ನಿಂಗ್ ಅನ್ನೋ ಅದ್ರಾಗ ಬಂದುಬಿಡ್ತೈತಿ. ನಿಂದು ಏನೂ ಇಲ್ಲ ನೋಡಪ್ಪ, ಅದ್ರಾಗ ಎಲ್ಲ ನಿಂದು ತ್ವಾಡೆ ಬಂದುಬಿಡ್ತೈತಿ. ಮುಗೀತು ಜಾಮ್ನ ನಿಂದು ಗೂಗಲ್ ಆ್ಯಡ್ಸನ್ಸ್ ಅಕೌಂಟ್ ಎಲ್ಲ ಒಮ್ಮೆ ಮುಗಿದು ಕಂಪ್ಲೀಟ್ ಆಗಿಬಿಡ್ತೈತಿ ನಿಂದು. ಆಮ್ಯಾಗ ಬೇರೆ ನೀವು ವೀಡಿಯೋ ಹಾಕೊಂತಿರೋದು ಓಡಿದ್ವು ಅಂದ್ರೆ ಅರ್ನಿಂಗ್ ಚಾಲು ಓಡ್ಲಿಕ್ಕೆ ನಡೀತೈತಿ. ಯಾಕಂದ್ರೆ ನಿನ್ನ ಅಕೌಂಟ್ ಎಲ್ಲ ಲಿಂಕ್ ಇರ್ತೈತಿ. ಅದಕ್ಕೆ ಹೇಳೋದು ನೋಡ್ರಿ, ಯೋಚನೆ ಮಾಡಿರಿ. ನಾ ಹೇಳಿಲ್ಲ ಒಂದು ಡೈಲಾಗ್ ನಿಮಗೆ, ಟ್ರೈ ಅಗೇನ್, ಫೇಲ್ ಅಗೇನ್, ಎವನ್ ಟ್ರೈ, ಫೇಲ್ ಬೆಟರ್, ಲೈಕಿಂಗ್ ವಿನ್. ನನಗೆ ಗೊತ್ತಿದ್ದಷ್ಟು ನಾ ಹೇಳಿ ನೋಡಿರಿ ಏನು ಮಾಡ್ತಾರೆ. ಯೂಟ್ಯೂಬ್ದಾಗ ವೀಡಿಯೋ ಅಪ್ಲೋಡ್ ಮಾಡ್ಕೊತೀರ್ರಿಪ್ಪ ಅಂತ ನಾ ಹೇಳೋದು ನನ್ನ ಕರ್ತವ್ಯ. ನಾ ಏನು ಹೇಳಿದನಂತ ನೀವು ಕೇರು ನಡಿತೈತಿ, ಕೇಳಲಿಕ್ಕೂ ನಡಿತೈತಿ. ಅವ್ರೇನು ಹಿಂಗೆ ಸೈಡ್ ಸ್ಕ್ರೀನ್ ಮ್ಯಾಗ ಬಿಟ್ಟು ತೋರಿಸ್ತಾರಲ್ಲ, ನಾವು ಹಂಗೆ ತೋರಿಸೋದಿಲ್ಲ. ನಾವು ಹೇಳಿಬಿಡ ಡೈರೆಕ್ಟ್. ಅದು ತಿಳ್ಕೊಳ್ಳೋರು ತಿಳ್ಕೊತಾರೆ, ತಿಳ್ಕೊಲ್ಲ ಅಂದ್ರೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ನಮ್ಮ ಭಾಷೆ ತಿಳಿತೈತಿ. ಅವ್ರು ನೋಡ್ರಿ ಅಂತೀರಿ, ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿ ಹೋಗ್ತಾರ ಅನ್ನೋ ನಂಬಿಕೆ ಐತಿ. 100ರಾಗೂ 50-60% ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ. ಯಾಕಂದ್ರೆ ಅದು ನಾವು ಮಾತಾಡೋ ಮಾತಿನ ಮ್ಯಾಗ ಇರ್ತೈತಿ. ಅದ ನಮ್ಮ ನಾರ್ತ್ ಕರ್ನಾಟಕ ಏನೈತಿಲ್ಲ, ಅವ್ರು ಹಿಡಿದಿಲ್ಲ ನಮ್ಮನ್ನು. ಅವ್ರು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಯಾಕಂದ್ರೆ ನಮಗೆ ಗೊತ್ತೈತಿ ನಮ್ಮ ಭಾಷೆನ ಹಂಗೆ. ಈ ಹಡ್ಸಿ ಮಕ್ಕಳನ್ನ ಎಲ್ಲಿ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತಾರೆ ಅವ್ರು. ಇರಲಿ, ನಾ ಹೇಳಿದ್ರೆ ನಿಮ್ಗೆ ಏನಾರ ಅರ್ಥ ಆಗಿರ ಯೂಟ್ಯೂಬ್ದಾಗ ವೀಡಿಯೋ ಮಾಡಿ ಹಾಕ್ರಿ. ಎಲ್ಲಾರ ಏನೋ ಅಂದಾನಂತೈತಿ ಎಲ್ಲಿ ಕೇಳಿಸ್ಕೊಂತ ಹಂಗೆ ಎಲ್ಲಿ ಹೊಂಟಿ ಕೆಲ್ಸಕ್ಕೆ ಅಲ್ಲಿ ಹೋಗು ಇಲ್ಲಿ ಹೋಗು ಏನು ಎಲ್ಲ ಬಿಡ್ರಿ. ವೀಡಿಯೋ ಮಾಡಿ ಹಾಕ್ರಿ. ಯೂಟ್ಯೂಬ್ದಾಗ ಒಂದು ಏನಾರ ಕಂಟೆಂಟ್ ಚಾಲೂ ಮಾಡ್ಕೊರಿ. ನಿಮ್ದು ಒಂದು ಪ್ಲಾಟ್ಫಾರ್ಮ್ ಚಾಲೂ ಮಾಡ್ಕೊರಿ ಒಟ್ಟು ಯೂಟ್ಯೂಬ್ದಾಗ. ನೋಡಿರಿ, ಈಗ ಇಲ್ಲಿ ಇಂಥಲ್ಲಿತ್ತು ವೀಡಿಯೋ ಮಾಡ್ತೇವೆ ಅಂದ್ರೆ ಮಾತಾಡೋಕ್ಕೂ ಅದು ನೀ ಹಿಂಗೆ ಮಾತಾಡತ್ತಾರಪ್ಪ ಹಿಂಗೆ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಅದು ಮಾತಾಡಕತ್ರ ತಾನ ನಿನ್ನ ಕಡೆನೋ ಒಂದು ಎನರ್ಜಿ ಬಂದು ಹಿಂಗೆ ಮಾತಾಡ್ತಿ. ಇಷ್ಟ ಏನು ಪರವಾಗಿಲ್ಲ. ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡ್ರಿ. ನನ್ನ ವೀಡಿಯೋ ದಯವಿಟ್ಟು ನೋಡಿರಿ.